ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್. ನಾವಿವತ್ತು ಸ್ಪೈಸಿಯಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಕಡಲೆಬೇಳೆ ವಡಾನ ಮಾಡ್ತಿದ್ದೀವಿ. ಇದು ತುಂಬ ರುಚಿಕರವಾಗಿ ಹಾಗೆ ಅತಿ ಸುಲಭವಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಒಂದು ಬೌಲ್ನಷ್ಟು ನಾನು ಕಡಲೆಬೇಳೆಯನ್ನು ತೊಗೊತಿದ್ದೀನಿ. ಇದನ್ನು 2 ಅವರ್ಸ್ ನೀರಲ್ಲಿ ನೆನೆ ಹಾಕಿದ್ದೀನಿ ನಾನು. ಹಾಗೆ ನೀರೆಲ್ಲ ಸೋಸ್ಕೊಂಡ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕಿಡಬೇಕು. ಕಡಲೆಬೇಳೆಯನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕಿದ ನಂತರ ನಾನಿಲ್ಲಿ 4 ಹಸಿಮೆಣಸಿಕಾಯನ್ನು ಹಾಕ್ತಿದ್ದೀನಿ. ಹಾಗೆ 2 ಬೆಳ್ಳುಳ್ಳಿ ಗಡ್ಡೆಯನ್ನು ಹಾಕ್ತಿದ್ದೀನಿ. ಇಲ್ಲಿ ನಾನು 4ರಿಂದ 5 ಪೀಸು ಹಸಿ ಶುಂಠಿ ಹಾಕ್ತಿದ್ದೀನಿ. ಹಾಗೆ 1 ಸ್ಪೂನ್ ಜೀರಿಗೆಯನ್ನು ಹಾಕ್ತಿದ್ದೀನಿ. ತುಂಬಾ ಘಮ ಕೊಡುತ್ತೆ ಜೀರಿಗೆ ಹಾಕಿದರೆ. ಹಾಗೆ 1 ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕಿ ಚೆನ್ನಾಗಿ ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ನೀರನ್ನು ಸಹಿತ ಹಾಕಬಾರ್ದು, ಹಾಗೆ ರುಬ್ಕೋಬೇಕು. ಹೀಗೆ ಉಂಡೆ ಕಟ್ಟಿದರೆ ಈ ಹದದಲ್ಲಿ ಇರಬೇಕು. ಇವಾಗ ನಾನು 2 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಈ ರೀತಿಯಾಗಿ ಕಟ್ ಮಾಡಿ ಹಾಕಬೇಕು. ನಂತರ 1 ಬೌಲ್ನಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ 1 ಬೌಲ್ನಷ್ಟು ಸಬ್ಬಸಿಗೆ ಸೊಪ್ಪನ್ನು ಹಾಕಿ 1 ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಈ ಹದ ಬಂದ ಮೇಲೆ ಈ ರೀತಿ ಉಂಡೆ ಕಟ್ಟಿ ಇಡಬೇಕು. ನಮಗೆ ಮಾಡಿ ಹಾಕೋಕ್ಕೆ ಎಣ್ಣೆಯಲ್ಲಿ ಹಾಕೋಕ್ಕೆ ತುಂಬಾ ಈಸಿ ಆಗುತ್ತೆ ತಟ್ಟಿ ಹಾಕಲಿಕ್ಕೆ. ಕೈಗೆ ಒಂಚೂರು ಎಣ್ಣೆನ ಹಚ್ಚಿ ಹೀಗೆ ಪ್ರೆಸ್ ಮಾಡಬೇಕು ಅಷ್ಟೇ. ಹೀಗೆ ಪ್ರೆಸ್ ಮಾಡಿದರೆ ಈ ರೀತಿ ಬರುತ್ತೆ. ಈ ಬೆರಳಲ್ಲಿ ಹಾಕಿದರೆ ಬೆರಳೆಲ್ಲ ಮೂಡುತ್ತೆ. ಹಾಗಾಗಿ ನಾನು ಆ ರೀತಿ ಪ್ರೆಸ್ ಮಾಡಿ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಎಣ್ಣೆ ಒಂಚೂರು ಹೈ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡಿದ ನಂತರ ಇದನ್ನು ಹಾಕಿದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೋಬೇಕು. ನಾನು ಇದಕ್ಕೆ ಯಾವುದೇ ರೀತಿಯಾದ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಏನನ್ನೂ ಹಾಕಿಲ್ಲ. ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸಾಯಂಕಾಲ ಟೀ ಜೊತೆ ಮಾರ್ನಿಂಗು ಟೀ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ಅಡುಗೆನೂ ನಿಮಗೆ ಮೊದಲು ಬರುತ್ತೆ. ಈ ರೀತಿಯಾಗಿ ತಟ್ಟಿ ರೆಡಿ ಮಾಡಿಕೊಂಡ್ರೆ ಸುಲಭವಾಗಿ ಎಣ್ಣೆಯಲ್ಲಿ ಹಾಕ್ಬೋದು. 2 ಸೈಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಮಟ್ಟ ಬೇಯಿಸ್ಕೋಬೇಕು. ತುಂಬಾ ರುಚಿಕರವಾಗಿ ಹಾಗೆ ತುಂಬಾ ಆರೋಗ್ಯಕರವಾದ ಈ ಕಡಲೆಬೇಳೆ ವಡ ರೆಡಿ ಆಗ್ತಿದೆ. ನೋಡಿ, ಈ ಥರ ಕಲರ್ ಬಂದರೆ ಒಳಗೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ರೆಡಿಯಾದ ಕಡಲೆಬೇಳೆ ವಡ ಟೀ ಜೊತೆ ಅಂತೆ ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಸ್ಪೈಸಿಯಾಗಿ ಇರುತ್ತೆ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು.